ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ವಿನ್ಸ್ ಮಿಕ್ಮ್ಯಾನ್ ಅವರ ಬಗ್ಗೆ ಮಾತಾಡೋದಾದ್ರೆ ಅಫಿಷಿಯಲ್ ಆಗಿ ನಮ್ಮ ವಿನ್ಸ್ ಮಿಕ್ಮ್ಯಾನ್ ಅವರ ಕೇಸು ಎಂಡ್ ಆಗಿದೆ ಅಂತಾನೆ ಹೇಳ್ಬೇಕು. ರೀಸೆಂಟ್ ಆಗಿ ನಾನು ನಿಮ್ಗೆ ತಿಳಿಸಿದ್ದೆ, ನಮ್ಮ ಜನರಲ್ ಗ್ರ್ಯಾಂಟ್ ಅವರು ತನ್ನ ಕೇಸ್ನ ವಾಪಸ್ ತಗೋತಾ ಇದ್ದಾರೆ. ಈಗ ಈ ಒಂದು ಕೇಸು ಕೋರ್ಟ್ ಅಲ್ಲಿ ಡಿಸ್ಕಸ್ ಆಗೋದಿಲ್ಲ, ಬದಲಿಗೆ ವಿನ್ಸ್ ಮಿಕ್ಮ್ಯಾನ್ ಹಾಗೆ ಜನರಲ್ ಗ್ರ್ಯಾಂಟ್ ಇಬ್ರು ಕೂಡ ಪ್ರೈವೇಟ್ ಆಗಿ ಮೀಟಿಂಗ್ ನ ಮಾಡಿ ಆ ಒಂದು ಕೇಸ್ ಬಗ್ಗೆ ಡಿಸ್ಕಷನ್ ನ ನಡೆಸ್ತಾರೆ ಅಂತ. ಅಂಡ್ ಕಂಪ್ಲೀಟ್ ಆಗಿ ಈಗ ಒಂದು ಕೇಸು ಕೋರ್ಟ್ ಇಂದ ಹೊರಗಡೆ ಬಂದಿದೆ. ಲೀಗಲ್ ಆಗಿ ಈಗ ಈ ಒಂದು ಕೇಸು ಕ್ಲೋಸ್ ಆಗಿದೆ ಅಂತ ಹೇಳಬೇಕು. ಜಡ್ಜ್ ಸಾರಾ ಅವರೇ ಅಫಿಷಿಯಲ್ ಆಗಿ ಏನೇನು ಪೆಂಡಿಂಗ್ ಇತ್ತು ಎಲ್ಲದನ್ನು ಕೂಡ ನಲ್ ಅಂತ ಘೋಷಣೆ ಮಾಡಿದ್ದಾರೆ. ಅಂಡ್ ಈಗ ಕೋರ್ಟ್ ಕಡೆಯಿಂದನೂ ಕೂಡ ಅಫಿಷಿಯಲ್ ಆಗಿ ಸ್ಟೇಟ್ಮೆಂಟ್ ಬರಬೇಕಾದ ಅಗತ್ಯತೆ ಇಲ್ಲ, ಯಾಕಂದ್ರೆ ಎರಡೂ ಪಾರ್ಟೀಸ್ಗಳು ಕೂಡ ತನ್ನ ಕೇಸನ್ನ ವಾಪಸ್ ತಗೊಂಡಿದ್ದಾರೆ. ಸೊ ಇನ್ ಮುಂದೆ ಈ ಒಂದು ಕೇಸು ಕ್ಲೋಸ್ ಆಗಿದೆ. ಅಂಡ್ ಪ್ರಾಬಬ್ಲಿ ಇನ್ ಮುಂದೆ ವಿನ್ಸ್ ಮಿಕ್ಮ್ಯಾನ್ ಅವರಿಗೆ ಡಬ್ಲ್ಯೂ ಡೋರ್ಸ್ ಓಪನ್ ಆಗ್ಬೋದು. ನಿಜವಾಗ್ಲೂ ವಿನ್ಸ್ ಮಿಕ್ಮ್ಯಾನ್ ಅವರೇನಾದ್ರೂ ರಿಟರ್ನ್ ಆದ್ರೆ ಡಬ್ಲ್ಯೂ ಹಿಸ್ಟ್ರಿಯಲ್ಲೇ ಬಿಗ್ಗೆಸ್ಟ್ ರಿಟರ್ನ್ ಅಂತ ಇದನ್ನ ನಾವೆಲ್ಲರೂ ಕೂಡ ಕನ್ಸಿಡರ್ ಮಾಡಲೇಬೇಕು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಬೆಸ್ಟ್ ಇನ್ ಅವಾರ್ಡ್ ಸಿಎಂ ಪಂಕ್ ಆಗಿ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರ ಬಗ್ಗೆ. ನಿಜವಾಗ್ಲೂ ಇವರಿಬ್ರು ಯಾರು, ಸ್ಟ್ರೈಟೋ ಅಥವಾ ಬೈಸೆಕ್ಷುಯಲ್ ನನಗೆ ಅರ್ಥನೇ ಆಗ್ತಾ ಇಲ್ಲ. ಯಾಕಂದ್ರೆ ಇವ್ರು ಮಾಡುವಂತಹ ಆ ರೀತಿ ವಿಚಿತ್ರವಾದ ವರ್ತನೆಗಳು ನನ್ನನ್ನ ಆ ರೀತಿ ಥಿಂಕ್ ಮಾಡೋದಕ್ಕೆ ಫೋರ್ಸ್ ಮಾಡ್ತಾ ಇದೆ. ನಾನು ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀನಿ ಅಂದ್ರೆ, ರೀಸೆಂಟ್ ಆಗಿ ನಮ್ಮ ಕೋಡಿ ರೋಡ್ಸ್ ಹಾಗೆ ಸಿಎಂ ಪಂಕ್ ಅವರು ಮತ್ತೆ ಟ್ಯಾಗ್ ಟೀಮ್ ಆಗ್ತಾರೆ. ಮತ್ತೆ ಟ್ಯಾಗ್ ಟೀಮ್ ಆಗಿ ಇವರು ನಮ್ಮ ಗಂತರ್ ಆಗಿ ಸ್ಯಾಮಿ ಝೈನ್ ಅವ್ರನ್ನ ಫೇಸ್ ಮಾಡ್ತಾರೆ. ಆ ಒಂದು ಮ್ಯಾಚ್ ಅಲ್ಲಿ ಸಿಎಂ ಪಂಕ್ ಆಗಿ ಕೋಡಿ ರೋಡ್ಸ್ ಅವರು ವಿನ್ ಆಗ್ತಾರೆ. ವಿನ್ ಆದ್ಮೇಲೆ ಮತ್ತೊಮ್ಮೆ ಇವರ ನಡುವೆ ಟೆನ್ಷನ್ ನೋಡೋದಕ್ಕೆ ಸಿಗುತ್ತೆ. ಟೆನ್ಷನ್ ಜಾಸ್ತಿ ಆದಾಗ ಇವರನ್ನ ಮತ್ತೊಮ್ಮೆ ಕಾಪಾಡೋದಕ್ಕೆ ನಮ್ಮ ಡ್ಯಾನ್ ಔಜಿನ್ ಅವರು ಬರ್ತಾರೆ. ಕಾಪಾಡೋದಕ್ಕೆ ಬಂದಂತಹ ಡ್ಯಾನ್ ಔಜಿನ್ ಅವ್ರನ್ನೇ ಇವರು ಕೆಡಿಕೊಂಡು ಮುತ್ತು ಕೊಡೋದಕ್ಕೆ ಶುರು ಮಾಡ್ತಾರೆ. ಎಸ್, ನಾನು ಹೇಳ್ತಿರೋದು ನಿಜ. ಲಿಪ್ ಕಿಸ್ ಕೊಟ್ಟಿದ್ದಾರೆ ಇಬ್ರು ಕೂಡ ಡ್ಯಾನ್ ಔಜಿನ್ ಅವರಿಗೆ. ನನಗೆ ಯಾಕೆ ಸಮ್ಮರ್ ಸ್ಲಮಿಗೆ ಹೈಪ್ ಬರ್ತಾ ಇಲ್ಲ ಅಂತ ಈಗ ಅರ್ಥ ಆಗ್ತಾ ಇದೆ. ಸ್ಮ್ಯಾಕ್ ಡೌನ್ನಲ್ಲಿ ನೀವು ಒಂಥರ ಇರ್ತೀರಾ, ಲೈವ್ ಇವೆಂಟಲ್ಲಿ ಒಂಥರ ಇರ್ತೀರಾ, ಗೊತ್ತಾಗ್ತಾ ಇದೆ. ನಿಜವಾಗ್ಲೂ ಇದು ಏನು ಅಂತ ಗುರು ನಿಜವಾಗ್ಲೂ ಹೇಳ್ತಲ್ವ ಗುರು. ಈ ಒಂದು ಮ್ಯಾಚು ರೆಸ್ಲಿಂಗ್ ವೈಸು ಚೆನ್ನಾಗಿರುತ್ತೆ, ಅದಂತೂ ಒಪ್ಕೋತೀನಿ. ಬಟ್ ಸ್ಟೋರಿ ವೈಸು ಒನ್ ಆಫ್ ದ ವರ್ಸ್ಟ್ ಮೈನ್ ಇವೆಂಟ್ ಸ್ಟೋರಿ ಲೈನ್ ಅಂತ ಈಗಲೇ ಕ್ಲಿಯರ್ ಆಗಿ ಹೇಳ್ಬೋದು ನಾನು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಲಿವ್ ಮಾರ್ಗನ್ ಅವರ ಬಗ್ಗೆ. ನಮ್ಮ ಲಿವ್ ಮಾರ್ಗನ್ ಅವರು ಚಾಂಪಿಯನ್ಶಿಪ್ ನ ಗೆದ್ದು ಅಫಿಷಿಯಲ್ ಆಗಿ 100 ದಿನ ಕಂಪ್ಲೀಟ್ ಆಗಿದೆ. ಈ 100 ದಿನದಲ್ಲಿ ಲಿವ್ ಮಾರ್ಗನ್ ಅವರು ಒಮ್ಮೆನೂ ಕೂಡ ತನ್ನ ಚಾಂಪಿಯನ್ಶಿಪ್ ನ ಡಿಫೆಂಡ್ ಮಾಡೇ ಇಲ್ಲ. ಸೊ ರಸಲ್ಮೇನಿಯಾದಲ್ಲಿ ಅಲ್ವಾ ನಮ್ಮ ಲಿವ್ ಮಾರ್ಗನ್ ಅವರು ಚಾಂಪಿಯನ್ ಆಗಿದ್ದು. ರಸಲ್ಮೇನಿಯಾ ಇಂದ ಇಲ್ಲಿವರೆಗೂ ಕೂಡ ಲಿವ್ ಮಾರ್ಗನ್ ಅವರು ಒಂದು ಬಾರಿನೂ ಕೂಡ ತನ್ನ ಚಾಂಪಿಯನ್ಶಿಪ್ ನ ಡಿಫೆಂಡೇ ಮಾಡಿಲ್ಲ. ರಸಲ್ಮೇನಿಯಾದಲ್ಲಿ ಚಾಂಪಿಯನ್ಶಿಪ್ ನ ಗೆದ್ದು ಅವರು ಡೈರೆಕ್ಟ್ ಆಗಿ ಸಮ್ಮರ್ ಸ್ಲಾಮ್ ಅಲ್ಲಿ ಡಿಫೆಂಡ್ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಯಾವ ಲೆವೆಲ್ಗೆ ಡಬ್ಲ್ಯೂ ಅವರು ಫೋಕಸ್ ಆಗಿದ್ದಾರೆ, ಹಾಗೆ ಸೀರಿಯಸ್ ಆಗಿದ್ದಾರೆ ವಿಮೆನ್ಸ್ ವರ್ಲ್ಡ್ ಚಾಂಪಿಯನ್ ನ ತಗೊಂಡು ಅಂತ. ಅಫ್ಕೋರ್ಸ್ ಜಡ್ಜ್ಮೆಂಟ್ ಡೇ ಅಲ್ಲಿ ಡೈಲಿ ನಮಗೆ ನೋಡೋದಕ್ಕೆ ಸಿಗ್ತಾರೆ, ಬಟ್ ಚಾಂಪಿಯನ್ಶಿಪ್ ಗೆ ಸ್ಟೋರಿ ಲೈನ್ ಇಲ್ಲ ಗುರು. ಆಶ್ಚರ್ಯ ಆಗ್ತಾ ಇದೆ. ಅಷ್ಟೇ ಅಲ್ಲ, ಈ ಬಾರಿ ಸಮ್ಮರ್ ಸ್ಲಾಮ್ ನ ಮಿಸ್ ಮಾಡ್ಕೊಳ್ತಾ ಇರ್ತಕ್ಕಂತಹ ನಾನ್ ಇಂಜೂರ್ಡ್ ಡಬ್ಲ್ಯೂ ಸೂಪರ್ ಸ್ಟಾರ್ಸ್ ಗಳು ಯಾರು ಅಂತ ನೀವು ಇಲ್ಲಿ ನೋಡ್ತಾ ಇರಬಹುದು. ಮೊದಲನೇದಾಗಿ ರ್ಯಾಂಡಿ ಆರ್ಟನ್, ಡ್ರೂ ಮ್ಯಾಕಿಂಟೈರ್, ಬೆಕ್ಕಿ ಲಿಂಚ್, ಬ್ರಾನ್ ಬ್ರೇಕರ್, ಎಜೆ ಲೀ, ಡೇಮಿಯನ್ ಪ್ರೀಸ್ಟ್, ಕಾರ್ಮೆಲೋ ಎಸ್, ಇಲ್ಜಾ ಡ್ರ್ಯಾಗನೋ, ರಾಕ್ಸಿನ್ ಪ್ರೀಸ್ಟ್, ಸೋಲ್ ರೂಕಾ, ಲೈರಾ ವಾಲ್ಕೈರಾ, ಬೇಲಿ, ಇಷ್ಟು ಸೂಪರ್ ಸ್ಟಾರ್ಸ್ ಗಳು ಕೂಡ ಈ ಬಾರಿ ಸಮ್ಮರ್ ಸ್ಲಾಮ್ ನ ಮಿಸ್ ಮಾಡ್ಕೋತಾ ಇದ್ದಾರೆ. ನಿಜವಾಗ್ಲೂ ಎಲ್ಲರೂ ಕೂಡ ಟಾಪ್ ಸೂಪರ್ ಸ್ಟಾರ್ಸ್ ಗಳೇ. ಇವರೆಲ್ಲರೂ ಕೂಡ ಇಂಜುರಿನೂ ಆಗಿಲ್ಲ ಇವ್ರು ಯಾರಿಗೂ ಕೂಡ, ಅಂತೂ ಕೂಡ ಇವರು ಸಮ್ಮರ್ ಸ್ಲಾಮ್ ಅಲ್ಲಿ ಕಂಪೀಟ್ ಮಾಡ್ತಾ ಇಲ್ಲ. ರ್ಯಾಂಡಿ ಆರ್ಟನ್, ಡ್ರೂ ಮ್ಯಾಕಿಂಟೈರ್, ಬೆಕ್ಕಿ ಲಿಂಚ್, ಬ್ರಾನ್ ಬ್ರೇಕರ್ ಅಂತಹ ಬಿಗ್ ನೇಮ್ಸ್ ಗಳು ಕೂಡ ಈ ಒಂದು ಲಿಸ್ಟ್ ಅಲ್ಲಿ ಇನ್ವಾಲ್ವ್ ಆಗಿದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಸೆತ್ ಫ್ರೀಕಿನ್ ರಾಲಿನ್ಸ್ ಅವರ ಬಗ್ಗೆ. ರೀಸೆಂಟ್ ಆಗಿ ನಮ್ಮ ಸೆತ್ ರಾಲಿನ್ಸ್ ಅವರು ಒಂದು ಇಂಟರ್ವ್ಯೂ ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಅದರಲ್ಲಿ ಅವರು ಮೈನ್ ಇವೆಂಟ್ ಬಗ್ಗೆ ಮಾತಾಡಿದ್ದಾರೆ. ನಿಮಗೆ ಗೊತ್ತಿರಬಹುದು, ಈಗ ರಸಲ್ ಮೀನಿಯಾಗಳಲ್ಲಿ ನಮಗೆ ಎರಡೆರಡು ಮೈನ್ ಇವೆಂಟ್ ಗಳು ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಅದು ಬಿಸ್ನೆಸ್ ಗೆ ಸಿಕ್ಕಾಪಟ್ಟೆ ಪ್ರಾಫಿಟ್ ಮಾಡ್ಕೊಳ್ಳುತ್ತೆ. ಬಟ್ ಒರಿಜಿನಲ್ ಮೈನ್ ಇವೆಂಟ್ ಅಂತ ನನಗನ್ಸೋದು ನೈಟ್ 2 ನ ಮೈನ್ ಇವೆಂಟ್ ಅಂತ ನಮ್ಮ ಸೆತ್ ರಾಲಿನ್ಸ್ ಅವರು ಹೇಳಿದ್ದಾರೆ. ಅಂದ್ರೆ ಯಾರು ಏನೇ ಹೇಳಿ ನೈಟ್ 1 ನ ಮೈನ್ ಇವೆಂಟ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಅಂತ ಯಾರು ಏನೇ ಹೇಳಿದ್ರು ಕೂಡ ಶೋನ ಯಾವ ಮ್ಯಾಚ್ ಕ್ಲೋಸ್ ಮಾಡುತ್ತೋ
ಇರುತ್ತೋ ಅದೇ ಮ್ಯಾಚು ರಿಯಲ್ ಮನಿ ಡ್ರಾ ಮ್ಯಾಚು ಅಂಡ್ ಅದೇ ರಿಯಲ್ ಮೈನ್ ಇವೆಂಟು. ನನ್ನ ಪ್ರಕಾರ ರಸಲ್ ಮೇನಿಯಾ ಎಂಟೈರ್ ಶೋನ ಕ್ಲೋಸ್ ಮಾಡೋದು ರಸಲ್ ಮೇನಿಯಾ ನೈಟ್ 2ನ ಮೈನ್ ಇವೆಂಟು. ಅದಕ್ಕೋಸ್ಕರ ಅದೇ ನನ್ನ ಪ್ರಕಾರ ರಿಯಲ್ ರಸಲ್ ಮೇನಿಯಾ ಮೈನ್ ಇವೆಂಟ್ ಅಂತ ನಮ್ಮ ಸೆತ್ ರಾಲಿನ್ಸ್ ಅವರು ಕರೆದಿದ್ದಾರೆ. ಅಫ್ಕೋರ್ಸ್ ನಾವು ಕೂಡ ನೈಟ್ 1ನ ಮೈನ್ ಇವೆಂಟ್ ಅಂತ ಕನ್ಸಿಡರೇ ಮಾಡೋದಿಲ್ಲ, ನೈಟ್ 2ನ ಮೈನ್ ಇವೆಂಟ್ನೇ ಮೈನ್ ಇವೆಂಟ್ ಅಂತ ಕನ್ಸಿಡರ್ ಮಾಡೋದು. ಅಷ್ಟೇ ಅಲ್ಲ, ಅವರು ಇನ್ನೊಂದು ಬೋಲ್ಡ್ ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಯಾರು ಏನೇ ಅನ್ಲಿ, ನಾನು ಹಾಗೆ ರೋಮನ್ ರೈನ್ಸ್ ಅವರೇ ಸಮ್ಮರ್ ಸ್ಲ್ಯಾಮ್ನ ನೈಟ್ 2ನ ಮೈನ್ ಇವೆಂಟ್ ಮಾಡೋದು ಅಂತ ಕ್ಲಿಯರ್ ಆಗಿ ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. CM ಪಂಕ್ ಹಾಗೆ ಕೋಡಿ ರೋಡ್ಸ್ ಅವರಿಗೆ ಡೈರೆಕ್ಟ್ ಸ್ಟೇಟ್ಮೆಂಟು, ಯಾಕಂದ್ರೆ ಅವರು ಕೂಡ ಹೇಳ್ತಾ ಇದ್ರು ನಾವು ಸಮ್ಮರ್ ಸ್ಲ್ಯಾಮ್ನ ಮೈನ್ ಇವೆಂಟ್ ಮಾಡ್ತಾ ಇದೀವಿ ಅಂತ. ಬಟ್ ಸೆತ್ ರಾಲಿನ್ಸ್ ಅವರು ಹೇಳಿದ್ದಾರೆ, ಯಾರು ಏನೇ ಹೇಳಿ ಸಮ್ಮರ್ ಸ್ಲ್ಯಾಮ್ನ ನೈಟ್ 2 ಮೈನ್ ಇವೆಂಟ್ ಮಾಡ್ತಾ ಇರೋದು ನಾನು ಹಾಗೆ ರೋಮನ್ ರೈನ್ಸ್ ಅಂತ. ನೋಡಬೇಕು ಈ ಒಂದು ನೈಟ್ 2 ಮೈನ್ ಇವೆಂಟ್ ಅಲ್ಲಿ ನಮ್ಮ ಸೆತ್ ರಾಲಿನ್ಸ್ ಅವರು ವಿನ್ ಆಗ್ತಾರಾ ಅಂತ. ನನ್ನ ಸಮ್ಮರ್ ಸ್ಲ್ಯಾಮ್ ಪ್ರಿಡಿಕ್ಷನ್ ವಿಡಿಯೋ ಕೂಡ ನಿಮಗೆ ಶುಕ್ರವಾರ ಈ ಒಂದು ಚಾನಲ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ WWE ಅವರು ಅಫಿಷಿಯಲ್ ಆಗಿ ಸಮ್ಮರ್ ಸ್ಲ್ಯಾಮ್ ನ ನೈಟ್ 1 ಹಾಗೆ ನೈಟ್ 2 ಮ್ಯಾಚಸ್ ಗಳನ್ನ ಕನ್ಫರ್ಮ್ ಮಾಡಿದ್ದಾರೆ. ನೈಟ್ 1 ನಲ್ಲಿ ಯಾವ್ಯಾವ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ, ಅದೇ ರೀತಿ ನೈಟ್ 2 ಅಲ್ಲಿ ಯಾವ್ಯಾವ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ ಅಂತ ನೋಡ್ಕೊಂಡು ಬರೋದಾದ್ರೆ ನೀವು ಇಲ್ಲಿ ನೋಡ್ತಾ ಇರಬಹುದು, ಸಮ್ಮರ್ ಸ್ಲ್ಯಾಮ್ ನ ನೈಟ್ 1 ನಲ್ಲಿ ನಮಗೆ 6 ವಿಮೆನ್ ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಅದೇ ರೀತಿ 6 ಮ್ಯಾನ್ ಟ್ಯಾಗ್ ಟೀಮ್ ಮ್ಯಾಚ್ ಕೂಡ ನೈಟ್ 1 ನಲ್ಲೇ ನೋಡೋದಕ್ಕೆ ಸಿಗ್ತಾ ಇದೆ. ವಿಮೆನ್ಸ್ ವರ್ಲ್ಡ್ ಚಾಂಪಿಯನ್ಶಿಪ್ ಗೆ ಲಿವ್ ಮಾರ್ಗನ್ ಹಾಗೆ ಯುಎಸ್ಕೆ ಅವರ ಮ್ಯಾಚ್ ಕೂಡ ನೈಟ್ 1 ನಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಗಂತರ್ ಹಾಗೆ ನಿಕ್ ಆಲ್ಡಿಸ್ ಅವರ ಮ್ಯಾಚ್ ಕೂಡ ನೈಟ್ 1 ನಲ್ಲೇ ನೋಡೋದಕ್ಕೆ ಸಿಗ್ತಾ ಇದೆ. ಹೆಲ್ ಇನ್ ಎ ಸೆಲ್ ಮ್ಯಾಚ್ ಬ್ರಾಕ್ ಲೆಸ್ನರ್ ಹಾಗೆ ಒಬಾಫೆಮಿ ಅವರ ಮ್ಯಾಚ್ ಕೂಡ ನೈಟ್ 1 ನಲ್ಲೇ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ನೈಟ್ 1 ನ ಮೈನ್ ಇವೆಂಟ್ ಅಲ್ಲಿ ನಮಗೆ CM ಪಂಕ್ ಹಾಗೆ ಕೋಡಿ ರೋಡ್ಸ್ ಅವರ ನಡುವೆ ಅನ್ಡಿಸ್ಪ್ಯೂಟೆಡ್ WWE ಚಾಂಪಿಯನ್ಶಿಪ್ ಗೆ ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಇನ್ನ ನೈಟ್ 2 ಕಡೆ ಬರೋದಾದ್ರೆ ಸಾಮಿ ಝೈನ್ ಹಾಗೆ ಫಿನ್ ಬ್ಯಾಲರ್ ಅವರ WWE ಅನ್ಡಿಸ್ಪ್ಯೂಟೆಡ್ ಚಾಂಪಿಯನ್ಶಿಪ್ ನಂಬರ್ 1 ಕಂಟೆಂಡರ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ಗೆ ಬೇರಿಂಗ್ ಕಾರ್ಬಿನ್ ಹಾಗೆ ಟ್ರಿಕ್ ವಿಲಿಯಂ ಅವರ ಮ್ಯಾಚ್ ಆಗ್ತಾ ಇದೆ. ಡ್ಯಾನೋಸಿನ್ ಹಾಗೆ ಡಾಮಿನಿಕ್ ಮಿಸ್ಟೀರಿಯೋ ಅವರ ಹ್ಯೂಮನ್ ಮನಿ ಆನ್ ದ ಪೋಲ್ ಮ್ಯಾಚ್ ಕೂಡ ನೈಟ್ 2 ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಇನ್ನ ಹ್ಯೂಮನ್ ಮನೀಸ್ ಆನ್ ದ ಪೋಲ್ ಇದು ಯಾವ ರೀತಿ ಇರುತ್ತೆ ಮ್ಯಾಚ್ ಅಂತ ನೀವೇನಾದ್ರೂ ಕೇಳಿದ್ರೆ ಏನು ಇಲ್ಲ ಗಾಯ್ಸ್, ರಿಂಗ್ ಸೈಡ್ ಅಲ್ಲಿ ಒಂದು ದೊಡ್ಡ ಗಳನ WWE ಅವರು ಹಾಕಿರ್ತಾರೆ, ಅಂದ್ರೆ ಒಂದು ದೊಡ್ಡ ಪೋಲ್ ನ ನೆಟ್ಟಿರ್ತಾರೆ. ಆ ಪೋಲ್ ಮೇಲ್ಗಡೆ ಆ ಒಂದು ಹ್ಯೂಮನ್ ಮನಿ ಬ್ಯಾಗ್ ಏನಿದೆ ಆ ಒಂದು ಬ್ಯಾಗ್ ನ ನೇತಾಕಿರ್ತಾರೆ. ಯಾರು ಹೋಗಿ ಆ ಒಂದು ಪೋಲ್ ಇಂದ ಆ ಒಂದು ಬ್ಯಾಗ್ ನ ತಗೋತಾರೋ ಅವರು ಈ ಒಂದು ಮ್ಯಾಚ್ ಅಲ್ಲಿ ವಿನ್ ಆಗ್ತಾರೆ. ಹಿಂದೆನೂ ಕೂಡ ನಮಗೆ WWE ಅಲ್ಲಿ ಈ ರೀತಿ ಮ್ಯಾಚಸ್ ಗಳು ನೋಡೋದಕ್ಕೆ ಸಿಕ್ಕಿದೆ. ಫ್ಲಾಗ್ಸ್ ಗಳನ್ನ ಆ ಒಂದು ಪೋಲ್ ಅಲ್ಲಿ ಹಾಕಿರಬಹುದು ಅಥವಾ ಕಾಂಟ್ರಾಕ್ಟ್ ಗಳನ್ನ ಆ ಒಂದು ಪೋಲ್ ಅಲ್ಲಿ ಹಾಕಿರ್ತಕ್ಕಂತಹ ಮ್ಯಾಚಸ್ ಗಳು ಹಿಂದೆನೂ ಕೂಡ ಬಹಳಷ್ಟು ನೋಡೋದಕ್ಕೆ ಸಿಕ್ಕಿದೆ. ಸೊ ರಿಂಗ್ ಸೈಡ್ ಅಲ್ಲಿ ಒಂದು ಪೋಲ್ ಇರುತ್ತೆ, ಆ ಒಂದು ಪೋಲ್ ಅಲ್ಲಿ ದುಡ್ಡಿರ್ತಕ್ಕಂತಹ ಬ್ಯಾಗ್ ಇರುತ್ತೆ. ಆ ಒಂದು ಬ್ಯಾಗ್ ನ ಯಾರು ತಗೋತಾರೋ ಅವರು ಈ ಒಂದು ಮ್ಯಾಚ್ ಅಲ್ಲಿ ವಿನ್ ಆಗ್ತಾರೆ. ಈಗ ಈ ಒಂದು ಮ್ಯಾಚ್ ನ ರೂಲು ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇದಾದ್ಮೇಲೆ ನಮಗೆ ಪೆಂಟಾ ಹಾಗೆ ಚಾಡ್ ಗೇಬಲ್ ಅವರ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಮ್ಯಾಚ್ ಕೂಡ ನೈಟ್ 2 ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಇನ್ ಟರ್ಮ್ WWE ವಿಮೆನ್ಸ್ ಚಾಂಪಿಯನ್ಶಿಪ್ ಗೆ ಲ್ಯಾಡರ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆಯಲ್ಲ, ಆ ಒಂದು ಮ್ಯಾಚ್ ಕೂಡ ನೈಟ್ 2 ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ನೈಟ್ 2 ನ ಮೈನ್ ಇವೆಂಟ್ ಅಲ್ಲಿ ನಮಗೆ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಗೆ ರೋಮನ್ ರೈನ್ಸ್ ಹಾಗೆ ಸತ್ ಫ್ರೀಕಿನ್ ರಾಲಿನ್ಸ್ ಅವರ ಮ್ಯಾಚ್ ನ ಅಫಿಷಿಯಲ್ ಆಗಿ WWE ಅವರು ಕನ್ಫರ್ಮ್ ಮಾಡಿದ್ದಾರೆ. ಸೊ ನೈಟ್ 1 ನಲ್ಲಿ 6 ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ, ನೈಟ್ 2 ಅಲ್ಲಿ 6 ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಸೊ ಸಮ್ಮರ್ ಸ್ಲ್ಯಾಮ್ ನ ನೈಟ್ 1 ಹಾಗೆ ನೈಟ್ 2 ಫಿಕ್ಸ್ ಆಗಿದೆ. ಮ್ಯಾಚ್ ಕಾರ್ಡು ಕಿಕ್ ನ ಕೊಡ್ತಾ ಇದೆ, ಹೈಪ್ ಆಗ್ತಾ ಇದ್ದೀನಿ. ಆಫ್ ಕೋರ್ಸ್ WWE ಅವರು ಹೈಪ್ ನ ಕ್ರಿಯೇಟ್ ಮಾಡಿಲ್ಲ, ನಮಗೆ ನಾವೇ ಹೈಪ್ ಆಗಬೇಕು. ಇನ್ ಮುಂದೆ ನನ್ನ ಚಾನಲ್ ಅಲ್ಲಿ ಸ್ಟಿಕನ್ ಆಗಿರಿ, ಹೈಪ್ ಖಂಡಿತವಾಗ್ಲೂ ಕೂಡ ನೀವು ಆಗ್ತೀರಾ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಅಂಡ್ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ, ನೀವು ಯಾವ ನೈಟ್ಗೆ ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದ್ದೀರಾ ಅಂತ.